ಚಿಕ್ಕಹೊನ್ನೇನಹಳ್ಳಿ ಜಮೀನು ವಿವಾದ, ನಿವೇಶನ ಖರೀದಿ, ಮನೆ ನಿರ್ಮಾಣದಲ್ಲಿ ಎಚ್ಚರಿಕೆ ವಹಿಸಿ ವಕೀಲ ದೇವರಾಜೇಗೌಡ. ಹಾಸನ ತಾಲ್ಲೂಕಿನ ಕಸಬಾ ಹೋಬಳಿಯ ಚಿಕ್ಕಹೊನ್ನೇನಹಳ್ಳಿ ಗ್ರಾಮದ ಹೊಸ ಸರ್ವೆ ನಂಬರ್ 62ಕ್ಕೆ ಸಂಬಂಧಿಸಿದ ಜಮೀನಿನ ವಿವಾದ ನ್ಯಾಯಾಲಯದಲ್ಲಿ ವಿಚಾರಣೆಯಲ್ಲಿರುವ ಹಿನ್ನೆಲೆಯಲ್ಲಿ ಆ ಪ್ರದೇಶದಲ್ಲಿ ನಿವೇಶನ ಖರೀದಿ ಅಥವಾ ಮನೆ ನಿರ್ಮಾಣಕ್ಕೆ ಮುಂದಾಗುವವರು ಎಚ್ಚರಿಕೆ ವಹಿಸಬೇಕು, ಇಲ್ಲವಾದರೆ ನಷ್ಟ ಅನುಭವಿಸುತ್ತೀರಾ ಎಂದು ವಕೀಲ ಜಿ ದೇವರಾಜೇಗೌಡ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿದ ಅವರು, ಸುಮಾರು 4 ಎಕರೆ ಜಮೀನಿಗೆ ಸಂಬಂಧಿಸಿದಂತೆ ತಮ್ಮ ಹೆಸರಿನಲ್ಲಿ ನೋಂದಾಯಿತ ಮಾರಾಟ ಒಪ್ಪಂದ ರಿಜಿಸ್ಟರ್ಡ್ ಅಗ್ರಿಮೆಂಟ್ ಇದ್ದರೂ ಕಾನೂನುಬಾಹಿರವಾಗಿ ಬೇರೆಯವರ ಹೆಸರಿಗೆ ನೋಂದಣಿ ಮಾಡಿ ಬಳಿಕ ನಿವೇಶನಗಳಾಗಿ ಮಾರಾಟ ಮಾಡಲಾಗಿದೆ ಎಂದು ಆರೋಪಿಸಿದರು. ಈ ಸಂಬಂಧ ತಮ್ಮೊಂದಿಗೆ ರಾಜಿ ಮಾಡಿಕೊಳ್ಳುವ ಉದ್ದೇಶದಿಂದ ಹಲವು ಕೋಟಿ ರೂಪಾಯಿ ನೀಡುವುದಾಗಿ ಭರವಸೆ ನೀಡಿ ಚೆಕ್ಗಳನ್ನು ನೀಡಲಾಗಿತ್ತು. ಆದರೆ ನಂತರ ಹಣ ಪಾವತಿಸದ ಕಾರಣ ಹಾಸನ ಸಿವಿಲ್ ನ್ಯಾಯಾಲಯದಲ್ಲಿ OS ನಂಬರ್ 221/2025 ರಡಿ ದಾವೆ ದಾಖಲಿಸಲಾಗಿದೆ. ಪ್ರಕರಣವು ಪ್ರಸ್ತುತ ಅಂತಿಮ ಹಂತದಲ್ಲಿದ್ದು ನ್ಯಾಯಾಲಯದ ತೀರ್ಪಿಗಾಗಿ ಕಾಯಲಾಗುತ್ತಿದೆ ಎಂದು ತಿಳಿಸಿದರು. ಪ್ರಕರಣ ನ್ಯಾಯಾಲಯದಲ್ಲಿ ಬಾಕಿ ಇರುವಾಗಲೇ ಅದರ ಮಾಹಿತಿಯನ್ನು ಮರೆಮಾಚಿ ವಿವಾದಿತ ಜಮೀನಿನಲ್ಲಿರುವ ನಿವೇಶನಗಳನ್ನು ಸಾರ್ವಜನಿಕರಿಗೆ ಮಾರಾಟ ಮಾಡಲಾಗಿದೆ ಎಂದು ಅವರು ಆರೋಪಿಸಿದರು. ಈಗಾಗಲೇ ಆ ಬಡಾವಣೆಯಲ್ಲಿ ಹಲವರು ಕೋಟ್ಯಂತರ ರೂಪಾಯಿ ವೆಚ್ಚದಲ್ಲಿ ಮನೆಗಳನ್ನು ನಿರ್ಮಿಸುತ್ತಿದ್ದು, ಮುಂದೆ ನ್ಯಾಯಾಲಯದ ತೀರ್ಪು ತಮ್ಮ ಪರವಾಗಿ ಬಂದರೆ ನಿರ್ಮಾಣಗೊಂಡಿರುವ ಕಟ್ಟಡಗಳನ್ನು ತೆರವುಗೊಳಿಸಬೇಕಾದ ಪರಿಸ್ಥಿತಿ ಎದುರಾಗಬಹುದು ಎಂದು ಎಚ್ಚರಿಸಿದರು. ಆದ್ದರಿಂದ ವಿವಾದಿತ ಜಮೀನಿನಲ್ಲಿ ಯಾರೂ ಹೊಸದಾಗಿ ಮನೆ ನಿರ್ಮಾಣ ಅಥವಾ ನಿವೇಶನ ಖರೀದಿಗೆ ಮುಂದಾಗಬಾರದು. ಈಗಾಗಲೇ ಹಣ ಪಾವತಿಸಿರುವವರು ಸಂಬಂಧಪಟ್ಟವರಿಂದಲೇ ತಮ್ಮ ಹಣವನ್ನು ವಾಪಸ್ ಪಡೆಯಲು ಕ್ರಮ ಕೈಗೊಳ್ಳಬೇಕು ಎಂದು ಸಲಹೆ ನೀಡಿದರು. ಬಡಾವಣೆಯ ನಿರ್ಮಾಣವೇ ಕಾನೂನು ಬಾಹಿರವಾಗಿದೆ ಎಂದು ಆರೋಪಿಸಿದ ದೇವರಾಜೇಗೌಡ, ಬಡಾವಣೆಯ ನಕ್ಷೆ ಅನುಮೋದನೆಯನ್ನು ರದ್ದುಪಡಿಸುವಂತೆ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಹಾಗೂ ಖಾತೆ ಮತ್ತು ಆಸ್ತಿ ದಾಖಲೆಗಳನ್ನು ರದ್ದುಪಡಿಸುವಂತೆ ಹಾಸನ ಮಹಾನಗರ ಪಾಲಿಕೆಗೆ ಈಗಾಗಲೇ ನೋಟಿಸ್ ಜಾರಿಗೊಳಿಸಲಾಗಿದೆ ಎಂದು ತಿಳಿಸಿದರು. ಈ ವಿವಾದಕ್ಕೆ ಈ ವಿಚಾರದಲ್ಲಿ ರಾಜಕಾರಣಿಗಳು, ಸಂಬಂಧಪಟ್ಟ ಅಧಿಕಾರಿಗಳು ಸೇರಿದ್ದು, ಇಲ್ಲಿಂದ ವರ್ಗಾವಣೆಯಾದ ಅಧಿಕಾರಿಗಳ ಪ್ರಭಾವವಿದೆ. ಅತಿ ಶೀಘ್ರದಲ್ಲಿ ಸರಿಯಾದ ಉತ್ತರ ದೊರೆಯಲಿದೆ ಎಂದು ಎಚ್ಚರಿಕೆ ನೀಡಿದರು. ಸುಳ್ಳು ಪ್ರಕರಣ ಹಾಕೋದು, ಸುಳ್ಳು ಕೇಸ್ ಹಾಕೋದು, ಸುಳ್ಳು ಕೇಸಿನ ಮೇಲೆನೆ ಚಾರ್ಜ್ ಶೀಟ್ ಮಾಡುವಂತ ಕೆಲಸ ಮಾಡಿದ್ರೆ ಒಂದಲ್ಲ ಒಂದು ದಿವಸ ನಿಮ್ಮ ಯೂನಿಫಾರ್ಮ್ನ ಕಳಿಸಬೇಕಾಗ್ತದೆ. ಕಾನೂನು ಚೌಕಟ್ಟಲ್ಲಿ ನಿಮ್ಮ ಯೂನಿಫಾರ್ಮ್ನ ಕಳಿಸ್ತೀನಿ ನಾನು. ಯಾವುದೇ ಅಧಿಕಾರಿ ಆಗಿದೆ ಗೊತ್ತು. ಕೆಲವು ಅಧಿಕಾರಿಗಳಿಂದ ವರ್ಗಾವಣೆಯಾಗಿ ಹೋಗಿದ್ರು ಕೂಡ ಅವರ ಪ್ರಭಾವ ಇನ್ನೂ ಬೀರ್ತಾ ಇತ್ತು ಹಾಸನ ಜಿಲ್ಲೆಯ SP ಮೇಲೆ, ಪೊಲೀಸ್ ಅಧಿಕಾರಿಗಳ ಮೇಲೆ. ನನ್ನ ಮೇಲೆ ಯಾವತ್ತೂ ರೇಪ್ ಕೇಸ ಚಾರ್ಜ್ ಶೀಟ್ ಮಾಡಿಸಿದ್ದೀರಾ ನೀವು? ನನ್ನ ಮೇಲೆ ಯಾವ ಥರ ಪೆಂಡ್ರೈವ್ ಕೇಸ ಚಾರ್ಜ್ ಶೀಟ್ ಮಾಡಿಸಿದ್ದೀರಾ? ನಾನು ಕೊಟ್ಟ ಕೇಸ್ಗಳನ್ನ ಯಾಕೆ ತನಿಖೆ ಮಾಡಲಿಲ್ಲ ನೀವು? ನನ್ನ ಮನೆಯಲ್ಲಿ 21 ಲಕ್ಷ ರೂಪಾಯಿ ಚಿನ್ನ ಕಳ್ತನ ಆಯಿತು. ಬಡಾವಣೆ ಪೊಲೀಸ್ ಸ್ಟೇಷನ್ಗೆ ಕೊಟ್ಟೆ, ನಾನಲ್ಲಿ ತನಿಖೆ ಮಾಡಲಿಲ್ಲ. ಯಾರೋ ಒಬ್ಳು ಹೆಣ್ಮಗಳು ಹೇಳ್ಬಾರ್ದು ಅದನ್ನ, ಅಂತ ಅಸಂಬದ್ಧವಾದ ಅಸ್ಥಿರವಾದ ಪದವನ್ನು ಉಳಿಸಿ ಕೊಟ್ಟೊಂದು ಕಂಪ್ಲೇಂಟ್ ಮೇಲೆ ನಮ್ಮ ಮೇಲೆ FIR ಮಾಡ್ತಾರೆ. ನಾವು ಅದೇ ದಿವಸ ಕಂಪ್ಲೇಂಟ್ ನಿಜವಾದ ದಾಖಲೆ ಕೊಟ್ಟು ಕಂಪ್ಲೇಂಟ್ FIR ಮಾಡಲ್ಲ ಪೊಲೀಸ್ ಅಧಿಕಾರಿಗಳು. ಒಂದು ತಿಳ್ಕೊಳ್ಳಿ, ನಿಮ್ಮ ಕಾಕಿ ಬಟ್ಟೆ ಮೇಲೋ ನಮ್ಮ ಕಪ್ಪು ಕೋಟ್ ಮೇಲೋ ಅಂತೇಳಿ ತೋರಿಸ್ಬೇಕಾಗ್ತದೆ. ಅತಿ ಶೀಘ್ರದಲ್ಲಿ ತೋರಿಸ್ತೀನಿ ನಿಮಗೆ. ತತ್ಕ್ಷಣದಲ್ಲೇ ನೀವು ತಿದ್ಕೊಂಡ್ರೆ ಬಚಾವು, ಇಲ್ಲ ಅಂತ ಅಂದ್ರೆ ನಿಮ್ಗೆ ಯಾರೋ ಒಬ್ಳು ಹೋಗಿದ್ದ ಅಲ್ಲಿಂದ ನಿಮ್ಗೆ ಇದು ಮಾಡ್ತಾರೆ, ರೆಕಮೆಂಡ್ ಮಾಡ್ತಾವಲ್ಲ, ಆಗ ಮಾಡಿ ಈಗ ಮಾಡ್ಬೇಕಂತೇಳಿ. ಕಾನೂನು ಮುಂದೆ ಯಾರು ದೊಡ್ಡದಲ್ಲ. ಆಕೆನೂ ಕೂಡ ಒಂದಿನ ತನ್ನ ಯೂನಿಫಾರ್ಮ್ನ ಕೆಳಗೆ ಬಿಚ್ಚಬೇಕಾಗ್ತದೆ. ಆ ಬಿಚ್ಚ ಸನ್ನಿವೇಶ ಅತಿ ಶೀಘ್ರದಲ್ಲಿ ಬರ್ತೈತೆ ಅಂತ ಹೇಳ್ತಾ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಯಾರ್ಯಾರು ಮಾಡ್ತಾ ಇದ್ದಾರೆ ಇವ್ರಿಗೆ ಸ್ವಲ್ಪ ಇದು ಮಾಡ್ತಿರಲ್ಲ, ಏನು ಪ್ರೆಸರ್ ಆಗ್ತಾರಲ್ಲ, ಯಾರು ಹೇಳಿ? ಮೊಹಮ್ಮದ್ ಸುಜೀತ್ ಬೇರೆ ಯಾರು ಇಲ್ಲ, ಏನು ವರ್ಗಾವಣೆ ಆಗಿ ಹೋಗಿದಾರಲ್ಲ, ಅವ್ರ ಪ್ರಭಾವ ಇವತ್ತು ಕೂಡ ಬೀರ್ತಾ ಇತ್ತು ಇಲ್ಲಿ ಹಾಸನದಲ್ಲಿ. ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಅವ್ರ ಫೋನ್, ಯಾಕೆಂತಂದ್ರೆ ಅವರು ಬೆಂಗಳೂರಿನಲ್ಲಿ ಅವ್ರೀಗ ಎಲ್ಲ ಇಲಾಖೆ ಸರ್ಕಾರದಲ್ಲಿ ಈಗ ಪೆನ್ ಡ್ರೈವ್ ಮಾಡಿ ಹಂಚಕ್ಕೆಲ್ಲ ಇವ್ರದ್ದೇ ಪಾತ್ರ ಏನಿತ್ತಲ್ಲ ಅಧಿಕಾರಿಗಳದ್ದು, ಅವ್ರದೆಲ್ಲ ಫುಲ್ ಸಪೋರ್ಟ್. ಸರ್ಕಾರದಂತ ಪೆನ್ ಡ್ರೈವ್ ಹಂಚಿದ್ದೆಲ್ಲ ಮಾಡಿಸಿದ್ದು ಅವ್ರ ಸಪೋರ್ಟ್ ಇದೆಯಲ್ಲ, ಹಂಗಾಗಿ ಅವ್ರು ಹೇಳಿದ್ದೆಲ್ಲ ಕೇಳ್ತಾರೆ ಇವರಲ್ಲಿ. ಬಟ್ ಒಂದು ದಿವಸ ಅತಿ ಶೀಘ್ರದಲ್ಲೇ ಏನು ಈ ಪ್ರೆಸ್ ಮೀಟಲ್ಲಿ ನಾನು ನೇರ ಹೇಳ್ತೀನಿ, ಸರ್ಕಾರ ಒಂದು ಪಕ್ಷದಿಂದ ಎಲೆಕ್ಟ್ ಆಗಿ ಬಂದಂತ ಒಬ್ಬ ವ್ಯಕ್ತಿ ಅಧಿಕಾರದ ಕುರ್ಚಿ ಕುಂತ್ಕೊಂಡಾಗ ಸರ್ಕಾರ ಅದು. ಆತ ಅಧಿಕಾರ ಕುರ್ಚಿ ಕೆಳಗೆ ಇಳಿದಾಗ ಅವನು ರೋಡ್ ಬೀದಿಲಿರ್ತಾವ ನಾಯಿಗಳು ಊಟ ಅಂತ ಅಲಿತಾವಲ್ಲ, ಅದಕ್ಕಿಂತ ಕಡೆಯಾದ್ದು. ಆ ಸ್ಥಿತಿಗೆ ಯಾರ್ಯಾರು ನಿಮಗೆ ಅಧಿಕಾರವನ್ನು ಕೊಟ್ಟು ನಿಮ್ಮನ್ನ ಪುಸ್ತಕ ಸುಳ್ಳು ಕೇಸ್ಗಳು ಹಾಕ್ಸಿದ್ರ ಅವರು ಆ ರೀತಿ ನಾಯಿ ಸ್ಥಾನ ಬಂದು ನಿಂತ್ಕೋತಾರೆ. ಆಗ ಕಾಲಚಕ್ರ ಕಾಲಾಯಿ ತಸ್ಮೈ ನಮಃ, ಅತಿ ಶೀಘ್ರದಲ್ಲೇ ಅದಕ್ಕೆ ಉತ್ತರ ಸಿಗ್ತದೆ ಅಂತ ಹೇಳ್ತಾ ಬಹಳ ಎಚ್ಚರಿಕೆಯಿಂದಿರಿ. ಅಲ್ಲಿ ನಿವೇಶನ ಏನು ಅಂತ ಎಲ್ಲ ಒಂದು 10 ಮನೆ ಕಟ್ಟಿದ್ದಾರೆ ಈಗ ಪ್ರೆಸೆಂಟ್. ಎಸ್ ಸರ್, ಅದಕ್ಕೆ ನಾನು ರಿಪೀಟ್ ಕೊಡ್ತಾ ಇದ್ದೀನಿ ನಿಮಗೆ.
ನಾನು ಎಸ್ ಏನಿ ಲ್ಯಾಂಡ್ ನೀವು ಅವ್ರ ಜೊತೆ ನೀವು ಮೊದಲು ಅದನ್ನ ಯಾವುದು ಲ್ಯಾಂಡ್ ಯಾರು ಕೊಟ್ಟಿರೋದು, ನೀವು ಏನ್ ಮಾಡ್ಕೊಂಡಿದ್ರಿ, ಇವ್ರು ಹೇಗೆ ಕ್ಯಾಪ್ಚರ್ ಮಾಡ್ಕೊಂಡು? ಎಸ್ ಅದಲ್ಲ ಸರ್. ನೋಡಿ, ಹಾಸನ ತಾಲೂಕು ಕಸಬಾ ಹೋಬಳಿ ಚಿಕ್ಕವನ್ನೇನಹಳ್ಳಿ ಗ್ರಾಮದ ಸರ್ವೆ ನಂಬರ್ 53, ಹೊಸ ನಂಬರ್ 62, 4 ಎಕರೆ ಜಮೀನು. ಅದು ಹಿಂದೆ ಎಚ್.ಎಂ. ನಂಜುಂಡರಾವ್ ಅಂತೇಳಿ 1963 ಇಸ್ವಿನಲ್ಲಿ ರಾಜೇಗೌಡ ಮತ್ತು ಕೃಷ್ಣೇಗೌಡರಿಂದ ಪರ್ಚೇಸ್ ಮಾಡ್ತಾರೆ ಅಲ್ಲಿ ಅವರು. ಆ ಪರ್ಚೇಸ್ ಮಾಡಿದಂಥ ಲ್ಯಾಂಡನ್ನು ಅಲ್ಲಿ ಆಲಿಗೆಡ್ಡೆ ಬೆಳೀತಾ ಇರ್ತಾರೆ ಅವರು. ಆ ಬೆಳೆಯೋ ಸಂದರ್ಭದಲ್ಲಿ ಎಚ್.ಎಸ್. ಪ್ರಕಾಶ್ MLA ಇದ್ದಾರೆ, ಅವರ ಚಿಕ್ಕಪ್ಪ ಕೆ ಕೆಂಗಣ್ಣನವ್ರು ಏನು ಮಾಡ್ತಾರೆ ಅಂತ ಅಂದರೆ ಅವ್ರ ಮನೇಲಿ ಕೆಲಸಕ್ಕೆ ಇರ್ತಾರೆ ಅಲ್ಲಿ. ಅಂದರೆ ಕೆಲಸಕ್ಕೆ ಅಂತ ಅಂದರೆ ಆಳುಗಳ ಕಾಳು ಕರ್ಕೊಬಂದು ಮೇಸಿ ಕೆಲಸ ಮಾಡೋದಲ್ಲಿ. ಸೊ ಅವ್ರ ಜಮೀನಲ್ಲಿ ಇವರು ಆಳು ಕರ್ಕೊಬಂದು ಮೇಸಿ ಕೆಲಸ ಮಾಡಿ ಅವ್ರು ಕೂಲಿ ಇಸ್ಕೊಡ್ತಾ ಇರ್ತಾರೆ ಇವರು, ಅಂದರೆ ಲೇಬರ್ನ ಕರ್ಕೊಬಂದು ಕೆಲಸ ಮಾಡೋದು. ಸೊ ಆಲಿಗಡ್ಡೆ ಟೈಮಲ್ಲಿ ಸ್ವಲ್ಪ